ಅದನ್ನು ಮೊದಲೇ ಅವರು ಮಂಗಳಾಚರಣೆಯನ್ನೇ ಸ್ಮೃತಿ, ಅದು ಭಗವದ್ಗೀತೆಯ ಶ್ಲೋಕವನ್ನೇ ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಅರ್ಜುನನಿಗೆ ಹೇಳ್ತಾನೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೈ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರ ಅಂತ. ಅಲ್ಲಿ ಮಯಿ ಅಂತ ಕೃಷ್ಣ ನನ್ನಲ್ಲಿ ಹೇಳ್ತಾನೆ, ಇಲ್ಲಿ ಅದನ್ನು ಯಸ್ಮಿನ್ ಅಂತ ಮಾಡಿದ್ರು ಆಚಾರ್ಯ. ಮತ್ತೆಲ್ಲ ಅದೇ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ, ಇದು ಸದಾಚಾರ ಸ್ಥಿತಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ, ಇದು ಭಗವದ್ಗೀತೆ. ನಿರಾಶೀ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ, ಇದು ಭಗವದ್ಗೀತೆ. ನಿರಾಶೀ ನಿರ್ಮಮೋ ಭೂತ್ವ ಪರಂ ಜಯತಿ ಸ್ಮೃತಿತ, ಇದು ಸದಾಚಾರ. ನಾಲ್ಕನೆಯ ಪಾದ ಮತ್ತು ಮೊದಲನೆಯ ಪಾದದ ಮೊದಲನೆಯ ಶಬ್ದ, ಇಷ್ಟು ಮಾತ್ರ ವ್ಯತ್ಯಾಸ ಮಾಡಿ ಇಡೀ ಭಗವದ್ಗೀತೆಯ ಸಂದೇಶವನ್ನ. ಇದರಿಂದ ಒಂದು ಏನು ಅಂದ್ರೆ, ಆ ಭಗವದ್ಗೀತೆಯ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಅನ್ನೋದು ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾಡತಕ್ಕ ಅಧ್ಯಾತ್ಮ ಸಾಧನೆಯ ಅದು ಒಂಥರ ಕೀ ಸೂತ್ರ, ಬೀಜಮಂತ್ರ ಇದ್ದ ಹಾಗೆ ಅಂತ ಸೂಚಿಸಿದ ಆಚಾರ. ಇಡೀ ಸದಾಚಾರಕ್ಕೆ ಮಂಗಲಾಚರಣೆ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಅನ್ನುವಂತಹ ಗೀತೆಯ ಶ್ಲೋಕ ತಗೊಂಡು ಮಾಡಿದರು. ಆ ಗೀತೆಯಲ್ಲಿ ಹೇಳಿದ್ದನ್ನ ಅದು ನಮ್ಮ ನಿತ್ಯ ಪ್ರತಿಯೊಂದು ಯುದ್ಧಕ್ಕೋಸ್ಕರ ಹೇಳಿದ್ದಲ್ಲ, ಅದು ನಮ್ಮ ಜೀವನದ ಪ್ರತಿಯೊಂದು ಕರ್ಮದ ಹಿಂದೆ ಇರಬೇಕಾದ ಅನುಸಂಧಾನ ಅನ್ನೋದಕ್ಕೋಸ್ಕರ ಅದನ್ನ ಆ ಶ್ಲೋಕವನ್ನು ತಗೊಂಡು, ಗೀತೆಯ ಶ್ಲೋಕವನ್ನೇ, ಬೇರೆ ಶ್ಲೋಕ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆಚಾರ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಅಲ್ಲಿ ಮೈ ಅಂತ ಹೇಳ್ತಾನೆ ಕೃಷ್ಣ, ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡುವಂತ. ಯಾರಲ್ಲಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ನಾವು ಕರ್ಮಾನುಷ್ಠಾನ ಮಾಡಬೇಕೋ ಅಂಥವನು ಅಂತಿಲ್ಲ. ಯಸ್ಮಿನ್, ಯಾವ ಭಗವಂತನಲ್ಲಿ, ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ, ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸನ್ಯಾಸ ಮಾಡುವನು. ಹಾಗಂದ್ರೆ ಏನು? ಕರ್ಮಗಳನ್ನು ಸನ್ಯಾಸ ಮಾಡುವುದನ್ನು ಸಾಮಾನ್ಯವಾಗಿ ನೇನು ನೋಟಕ್ಕೆ ಅನೇಕ ಮಂದಿ ಅರ್ಥ ಮಾಡೋದಂದ್ರೆ ಕರ್ಮವನ್ನು ತ್ಯಾಗ ಮಾಡೋದು. ಭಗವಂತ ಇದ್ದಾನೆ, ನಾನೇನು ಮಾಡಬೇಕಾಗಿ ಎರಡು ವಿಧ. ಏನು ಅಂದ್ರೆ, ಈ ಎರಡು ತಪ್ಪು ಅರ್ಥಗಳಾಗ್ತವೆ ಈ ವಾಕ್ಯದಲ್ಲಿ. ಭಗವಂತನಲ್ಲಿ ಕರ್ಮವನ್ನು ಸನ್ಯಾಸ ಮಾಡಿ ಏನ್ ಬೇಕೋ ಅವನು ಮಾಡಲಿ, ನಾನೇನು ಮಾಡಬೇಕಾಗಿಲ್ಲ, ನಾನು ಭಗವಂತನ ಜ್ಞಾನಿ, ನಾನು ಜ್ಞಾನಿ ಆದರೂ ಏನೂ ಮಾಡಬೇಕಾಗಿಲ್ಲ. ಇದು ಒಂದು ಏನು, ಜ್ಞಾನಿಗಳು ಕರ್ಮವನ್ನು ಮಾಡಬೇಕಾಗಿಲ್ಲ ಅನ್ನೋದು ಆಚಾರ್ಯರಿಗಿಂತ ಮೊದಲು ಶಂಕರಾಚಾರ್ಯರಿಂದ ಬಂದಿರತಕ್ಕಂಥ ಒಂದು ಪರಂಪರೆಯಲ್ಲಿ ಜ್ಞಾನಿಗಳು ಕರ್ಮ ಮಾಡಬೇಕಾಗಿಲ್ಲ. ಕರ್ಮಾಣಿ ಸನ್ಯಾಸ್ಯ, ಎಲ್ಲಾ ಕರ್ಮಗಳನ್ನು ತ್ಯಾಗ ಮಾಡಿಬಿಡೋದು ಅಂದರೆ ನಿಷ್ಕ್ರಿಯತೆ. ಕರ್ಮ ಮಾಡುವ ಪ್ರಶ್ನೆಯೇ ಇಲ್ಲ ಜ್ಞಾನಿ ಆದವ, ಅಜ್ಞಾನಿಗಳು ಮಾತ್ರ ಮಾಡುವುದು. ಇದು ಒಂದು ಅರ್ಥ ಅಪಾಯ ಇದೆ. ಇನ್ನೊಂದೇನು ಅಂದ್ರೆ, ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ ಅಂದ್ರೆ ಇನ್ನೊಂದೇನು ಅಂದ್ರೆ, ಭಗವಂತ ಎಲ್ಲ ದೇವರಿದ್ದಾನೆ, ದೇವರು ನನಗೆ ಮನಸ್ಸಾಗ ಆಗುತ್ತೆ, ನಾವ್ಯಾಕೆ ನಾನು ಮಾಡಬೇಕು, ಭಗವತ್ ಸಂಕಲ್ಪ ಇದ್ದಾಗ ಆಗಲಿ. ಇನ್ನೊಂದು ಭಗವಂತನಲ್ಲಿ ಹೊಣೆಗಾರಿಕೆ ಒಪ್ಪಿಸಿ ದೇವರು ನಡೆಸಿದಾಗ ಇರೋದಪ್ಪ, ನಾವು ಏನು ಮಾಡಿ ಏನು ಉಪಯೋಗ, ನಮಗೇನು ಮಾಡುವುದು ಅಂದ ನಿಷ್ಕ್ರಿಯ. ಈ ರೀತಿಯ ಒಂದು ನಿಷ್ಕ್ರಿಯತೆ. ಒಂದು ಜ್ಞಾನಿಗಳು ಕರ್ಮ ಮಾಡಬಾರದು ಅನ್ನುವ ತಪ್ಪು ತಿಳುವಳಿಕೆಯಿಂದ ನಿಷ್ಕ್ರಿಯತೆ, ಮತ್ತೊಂದು ಸರ್ವಶಕ್ತನಾದ ಭಗವಂತನಿರುವ ನಾವೇನು ಮಾಡಬೇಕು ಉಂಟು, ಅಲ್ಲ ದೇವರು ಮಾಡಿದಾಗ ಆಗುತ್ತೆ ಅಂತ ನಾವು ಏನೂ ಮಾಡದೆ ಅನ್ಯಾಯವನ್ನು ಪ್ರತಿಭಟಿಸದೆ ನಿಷ್ಕ್ರಿಯರಾಗಿ ಬದುಕುವುದು. ಇದು ಎರಡು ವಿಧವೂ ಅಲ್ಲ. ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ, ಎಲ್ಲ ಕರ್ಮಗಳನ್ನು ನ್ಯಾಸ ಮಾಡಿ, ಅದಕ್ಕೆ ನೋಡಿ ಸಂನ್ಯಾಸ್ಯ ಅಂತ ಹೇಳ್ತಾರೆ. ಏನು ಅಂದ್ರೆ, ಗೀತೆಯಲ್ಲೇ ಮುಂದೆ ಒಂದು ಕಡೆ ಹೇಳ್ತಾರೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ. ಸನ್ಯಾಸ ಅಂದ್ರೆ ಏನು? ಬರೇ ನ್ಯಾಸ ಅಲ್ಲ, ಸನ್ಯಾಸ ಏನು ಅಂದ್ರೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ. ಯಾವ ಕರ್ಮವನ್ನು ಮಾಡುವಾಗಲೂ ಅದರ ಹಿಂದೆ ಒಂದು ಫಲಾಪೇಕ್ಷೆಯನ್ನು ತೊರೆಯುವುದೇ ಕರ್ಮ ಸನ್ಯಾಸ ಹೊರತು ಕರ್ಮವನ್ನು ತೊರೆಯುವುದಲ್ಲ ಅಂತ ಗೀತೆಯಲ್ಲೇ ಮುಂದೆ ಹೇಳ್ತಾರೆ. ಅಂದ ಎಲ್ಲ ಕರ್ಮಗಳನ್ನು ಕಾಮ್ಯ ಫಲಗಳನ್ನು ತೊರೆಯುವುದು ಅನ್ನುವುದು ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ಮುಖ ಹೇಳಿದ್ರು, ಭಗವಂತನಲ್ಲಿ ಕರ್ಮಗಳನ್ನು ನ್ಯಾಸ ಮಾಡಿ ಅಂತ. ಭಗವಂತರು ಈಗ ನಮ್ಮಲ್ಲಿ ನ್ಯಾಸ ಅಂತಂದ್ರೆ ಒತ್ತೆ ಇಡುವುದಕ್ಕೆ ನ್ಯಾಸ ಅಂತ ಹೇಳ್ತಾರೆ. ನಮಗೆ ದುಡ್ಡು ಬೇಕಾದರೆ ಒಂದಿಷ್ಟು ಚಿನ್ನವನ್ನು ಇನ್ನೊಬ್ಬರ ಹತ್ರ ನ್ಯಾಸ ಮಾಡಿ ಅವ್ರ ದುಡ್ಡು ತಗೋತೇವೆ. ಒತ್ತೆ ಇಡುವಂಥದ್ದುಂಟಲ್ಲ, ಅದಕ್ಕೆ ನ್ಯಾಸ ಅಂತ ಸಂಕಡೆ ಹೇಳೋದು. ಹಾಗೆ ನಮ್ಮ ಕರ್ಮಗಳನ್ನು ಭಗವಂತರಲ್ಲಿ ನ್ಯಾಸ ಮಾಡೋದೇನು, ಒತ್ತೆ ಇಡುವುದು, ಏನು ಮಾಡುವುದು? ಹಾಗಲ್ಲ. ಇಲ್ಲಿ ನ್ಯಾಸ ಅಂತಂದ್ರೆ, ಈಗ ನಮಗೆ ಒಂದು ಕಲ್ಪನೆ ಇತ್ತು, ಏನು ಅಂದ್ರೆ ಎಲ್ಲವನ್ನು, ಅರ್ಜುನನಿಗೆ ಬಂದ ಕಲ್ಪನೆ ಅದು. ಅದಕ್ಕೋಸ್ಕರ ಕೃಷ್ಣ ಈ ಮಾತನ್ನು ಹೇಳಿದ್ರು, ನಾನು ಯುದ್ಧ ಮಾಡ್ತಾ ಇದ್ದೇನೆ, ಆದ್ದರಿಂದ ಈ ನನ್ನ ಕೈಯಲ್ಲಿ ಸಾಯ್ತಾರೆ. ಇದು ಇಲ್ಲಿ ಅಹಂ ಇತ್ತು. ನಾನು ಯುದ್ಧ ಮಾಡ್ತಾ ಇದ್ದೇನೆ, ಇದು ನನ್ನ ಕೈಯಿಂದ ಇವರು ಸಾಯ್ತಾರೆ. ಅವರು ಸಾಯುವುದಕ್ಕೆ ನಾನು ಕಾರಣ, ಯಾಕೆಂದ್ರೆ ನಾನು ಕರ್ತ, ಯುದ್ಧ ಕರ್ತ ನಾನು, ಸಂಹಾರ ಕರ್ತ ನಾನು ಅಂತ ಈ ಕರ್ತೃತ್ವ ಒಂದು ಮಮಕಾರ ಇತ್ತ, ನನ್ನಿಂದ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಳಿದ, ಯಾವ ಕರ್ಮವನ್ನು ನಾನು ಮಾಡ್ತೇನೆ ಅಂತ ನೀನು ತಿಳ್ಕೊಂಡ್ರೆ ಅದರದ್ದು ಪೂರ್ಣ ಲೇಪ ನಿನಗೇ.
ಆದರೆ ಅದನ್ನು ಭಗವಂತನಲ್ಲಿ ಅರ್ಪಿಸು. ಅಂದ್ರೆ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಅಂತ ನಾವು ಯಾವಾಗಲೂ ಹೇಳತಕ್ಕಂಥ ಒಂದು ಮಂತ್ರ ಇದೆ ನಮ್ಮಲ್ಲಿ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಅನ್ನುವುದೇ ಇದು ಸಂಪೂರ್ಣ ಭಗವಂತನಲ್ಲಿ ಕರ್ಮ ಸನ್ಯಾಸವನ್ನು ಹೇಳತಕ್ಕ ಶ್ಲೋಕ. ಭಗವಂತನ ಕರ್ಮ ಸನ್ಯಾಸ ಅಂದ್ರೆ ಏನು ಅಂದ್ರೆ ನಾನು ಮಾಡ್ತಾ ಇಲ್ಲ, ಭಗವಾನೇವ ಕರೋತಿ, ನನ್ನ ಒಳಗೆ ಇದ್ದು ಈ ಕ್ರಿಯೆಯನ್ನು ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾನು ಸ್ವತಃ ಮಾಡ್ತಾ ಇರುವುದಲ್ಲ. ಮತ್ತು ನಾನು ಏನು ಮಾಡ್ತೇನೆ ಅದು ಭಗವಂತನ ಪೂಜಾ ರೂಪವಾಗಿದೆ. ನನ್ನ ಸ್ವಂತದ ಕ್ರಿಯೆ ಅಲ್ಲದೆ ಭಗವಂತನ ಎರಡು ಅನುಸಂಧಾನ. ಭಗವಂತನ ಸನ್ಯಾಸ ಅಂದ್ರೆ ನಾನು ಏನು ಮಾಡ್ತೇನೆ ಅದು ಭಗವಂತನೇ ಮಾಡಿಸ್ತಾ ಇರೋದು ಹೊರತು ನಾನು ಸ್ವಂತವಾಗಿ ಮಾಡುವುದಲ್ಲ. ನರತೆ ತ್ವತ್ಕ್ರಿಯತೆ, ಇದು ಪ್ರಾರಂಭ ಹೇಳೋದು ಇದೆ ಅಲ್ವಾ, ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನ, ಅದಲ್ಲ, ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ. ನಿಶುಸೀದ, ಬಂದು ಕೂತುಕೋ. ಎಲ್ಲಿ? ಅಲ್ಲಿಯೂ ಇಲ್ಲಿಯೂ. ಪೀಠದಲ್ಲಿ ಬಂದು ಕೂತುಕೋ, ನನ್ನೊಳಗೆ ಬಂದು ಕೂತುಕೋ. ಯಾಕೆಂದ್ರೆ ಪೀಠದಲ್ಲಿ ಕೂತು ಪೂಜೆ ತಗೋಬೇಕು, ನನ್ನೊಳಗೂ ಪೂಜೆ ಮಾಡಬೇಕು. ಎರಡು ಕೆಲಸವನ್ನು ನೀನೇ ಮಾಡಬೇಕು ಅಂದ. ಗಣೇಶ ತ್ವಾಮಾಹು ವಿಪ್ರಥಮಂ ಕವೀನಾಂ, ಜ್ಞಾನಿಗಳಲ್ಲಿ ಶ್ರೇಷ್ಠ ನೀನು, ಸರ್ವಜ್ಞ ನೀನು. ನಿನಗೆ ನಾನು ಹೇಳಬೇಕಾದ್ದೇನಿಲ್ಲ, ಏನು ಆಗಬೇಕು ನನ್ನ ಮೂಲಕ ಅದನ್ನು ಮಾಡಿಸು. ಯಾಕೆ? ನರತೆ ಒಂದು ಮೊದಲು ವಿಪ್ರಥಮಂ ಕವೀನಾಂ, ನೀನು ಸರ್ವಜ್ಞ, ನೀನು ಆಮ್ನಿಷಿಯನ್. ಮತ್ತೆ ನರತೆ ತ್ವತ್ಕ್ರಿಯತೆ ಕಿಂಚನಾರೇ, ನಿನ್ನನ್ನು ಬಿಟ್ಟು ಎಲ್ಲಿಯೂ ಏನೂ ಆಗುವುದಿಲ್ಲ. ಯಾಕೆಂದ್ರೆ ನೀನು ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್. ಆ ಮಂತ್ರದಲ್ಲಿ ಹೇಳುವಂತಹ ಮೂರು ಮುಖ ಅದು. ಎಲ್ಲಿಯೂ ಏನೂ ನಡೆಯುವುದು, ಯಾಕಂದ್ರೆ ನೀನು ಆಮ್ನಿಪ್ರೆಸೆಂಟ್. ಯಾರು ಏನೂ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ನೀನು ಆಮ್ನಿಪೊಟೆಂಟ್, ನೀನೇ ಮಾಡಿಸ್ಬೇಕಾಗ. ಅಲ್ಲ, ಭಗವಂತ ಆಮ್ನಿಷಿಯನ್ ಮೊದಲು ಹೇಳಿ, ಆಮೇಲೆ ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್. ನೀನು ಎಲ್ಲವನ್ನೂ ಬಲ್ಲವನು, ಎಲ್ಲೆಡೆಯೂ ತುಂಬಿರುವವನು, ಎಲ್ಲವನ್ನೂ ಮಾಡಿಸುವವನು. ಆದ್ರಿಂದ ನೀನು ಮಾಡಿಸದೇ ಇದ್ದರೆ, ನಿಂತು ಮಾಡಿಸದೇ ಇದ್ದರೆ ನಾನು ಏನೂ ಮಾಡ್ಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ಬಂದು ಕೂಡು, ನನ್ನಿಂದ ಪೂಜೆ ಮಾಡಿಸಿದ. ಇದೇ ನಾಹಂ ಕರ್ತ, ಇದರದ್ದೇ ಅನುವಾದ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ. ನಾನು ಮಾಡ್ತಾ ಇಲ್ಲ, ಭಗವಂತ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಅವನ ಪೂಜೆಯನ್ನೇ ಅವನು ನನ್ನ ಕೈಯಲ್ಲಿ ಮಾಡಿಸ್ತಾನೆ. ಅಂದ್ರೆ ಎರಡು ಅಂತ ಸನ್ಯಾಸ ಅಂತಂದ್ರೆ, ಒಂದು ನಾಹಂ ಕರೋಮಿ, ಭಗವಾನೇವ ಕಾರ್ಯತಿ, ಭಗವಂತ ಇದನ್ನು ಮಾಡ್ತಾ ಇರೋದು, ನಾನಲ್ಲ, ಭಗವಂತನೇ ಮಾಡ್ತಾ ಇರೋದು ಅನ್ನೋದು ಒಂದು ಸನ್ಯಾಸ. ಮತ್ತೊಂದು ಏನು ಆಗ್ತಾ ಇದೆ ನನ್ನ ಮೂಲಕ, ಅದು ಭಗವಂತನ ಪೂಜೆ. ಇದು ಎರಡು ಅನುಸಂಧಾನಗಳು ಭಗವಂತನಲ್ಲಿ ಸನ್ಯಾಸ. ಇದನ್ನು ಹೇಳ್ತಾರೆ, ನಮ್ಮ ಇಡೀ ಜೀವನದ ಎಲ್ಲ ಕರ್ಮಗಳನ್ನು, ಎಲ್ಲ ಅನುಷ್ಠಾನಗಳನ್ನು, ಎಲ್ಲ ಅದನ್ನು ಭಗವಂತನೇ ಮಾಡಿಸ್ತಾ ಇದ್ದಾನೆ, ಅದು ಭಗವಂತನ ಪೂಜಾ ರೂಪ ಅನ್ನುವ ಅನುಸಂಧಾನ ನಮ್ಮ ನಿತ್ಯಾನುಷ್ಠಾನದ ಸದಾಚಾರದ ಬೀಜ ಸೂತ್ರ ಇದೆ. ಇದಿಲ್ಲದೆ ನಾನು ಸಂಧ್ಯಾ ವಂದನೆ ಮಾಡ್ತೇನೆ, ನಾನು ಉಳಿದವರಿಗೆ ಹೆಚ್ಚು ಜಪ ಮಾಡ್ತೇನೆ, ನಾನು ಉಳಿದವರಿಗೆ ಹೆಚ್ಚು ಅನುಷ್ಠಾನಶೀಲ ಆಚಾರವಂತ ಅಂತ ಅಹಂಕಾರ ಮಾಡಿಬಿಟ್ರೆ ಹೋಯ್ತದೆ, ನಮ್ಮ ಅನುಷ್ಠಾನ ಎಲ್ಲ ಹೋಯ್ತು. ಅದರಿಂದ ಮೊದಲು ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ನಾವು ಮಾಡೋ ಪ್ರತಿಯೊಂದು ಕ್ರಿಯೆಯೂ ಭಗವಂತ ಮಾಡ್ತಾ ಇದ್ದಾನೆ ಮತ್ತು ಅದು ಅವನ ಪೂಜಾ ರೂಪವಾಗಿದೆ ಅಂತ ತಿಳ್ಕೊಳ್ಳುವುದು. ಅದಕ್ಕೆ ಅಧ್ಯಾತ್ಮ ಚೇತಸ, ಸನ್ಯಾಸ ಮಾಡೋ ಮುಂಚೆ ನಮ್ಮಲ್ಲಿ ಇರಬೇಕಾದ್ದು ಅಧ್ಯಾತ್ಮ ಚೇತಸ್ಸು ಅಂತ. ಅಧ್ಯಾತ್ಮ ಅಂತಂದ್ರೆ ಅಧಿಕ ಆತ್ಮ ಅಥವಾ ಆತ್ಮಾನೋ ಅಧಿಕೃತ್ಯ. ಭಗವಂತನ ಆತ್ಮ ಅಂತಂದ್ರೆ ಈಗ ಅದು ವಾಸ್ತವಿಕವಾಗಿ 4 ಹಂತಗಳಲ್ಲಿ ಅಧ್ಯಾತ್ಮ ಅನ್ನೋದು ಬೆಳ್ಕೊಂಡು ಬಂದಿದೆ. ಸ್ಥೂಲವಾಗಿ ಆತ್ಮ ಅಂದ್ರೆ ಶರೀರ. ಆದ್ದರಿಂದ ಅಧ್ಯಾತ್ಮ ಅಂದ್ರೆ ಶರೀರಶಾಸ್ತ್ರ, ಫಿಸಿಯಾಲಜಿ. ಅದರ ನಂತರ ಆ ಶರೀರದ ಒಳಗಿರ್ತಕ್ಕ ಮನಸ್ಸು ಆತ್ಮ ಅಂದರೆ ಆತ್ಮ. ಮನೆಯುವ ಮನುಷ್ಯನ ಕಾರಣ ಆತ್ಮ ಯುಗಕ್ಕೆ ಆತ್ಮ ಬಂದು ಅಲ್ಲಿ ಮನಸ್ಸು ಅಂತ. ಆದ್ದರಿಂದ ಅಧ್ಯಾತ್ಮ ಅಂದರೆ ಆತ್ಮಕ್ಕೆ ಮನಸ್ಸಿಗೆ ಸಂಬಂಧ ಅಧಿಕೃತವಾದಂತಹ ಶಾಸ್ತ್ರ ಅಂದರೆ ಸೈಕಾಲಜಿ. ಸೊ ಮೊದಲು ಸ್ಥೂಲವಾಗಿ ಅಧ್ಯಾತ್ಮ ಅಂದರೆ ಫಿಸಿಯಾಲಜಿ, ಆಮೇಲೆ ಅದರ ನಂತರ ಅದರ ಒಳಗಿನ ಅರ್ಥ ಅಧ್ಯಾತ್ಮ ಅಂದರೆ ಸೈಕಾಲಜಿ. ಅದರ ನಂತರ ಆತ್ಮ ಅಂದರೆ ಈ ಮನಸ್ಸು, ಈ ದೇಹವನ್ನು ಬಳಸ್ತಕ್ಕಂತಹ ಜೀವ ಆತ್ಮ, ಅವನನ್ನು ಅಧಿಕೃತವಾಗಿರತಕ್ಕಂಥದ್ದು ಅಧ್ಯಾತ್ಮ ಅಂದರೆ ಜೀವಶಾಸ್ತ್ರ, ಸ್ಪಿರಿಚುವಲ್ ಸೈನ್ಸ್. ಆಮೇಲೆ ಅದರಲ್ಲಿಯೂ ಆತ್ಮ ಅಂದರೆ ಜೀವಕ್ಕೂ ಬಿಂಬರೂಪರಾಗಿರ್ತಕ್ಕ ಭಗವಂತ, ಅವರಿಗೆ ಸಂಬಂಧಪಟ್ಟ ನಿಜವಾದ ಅಧ್ಯಾತ್ಮ. ಅರ್ಥಾತ್ ಆತ್ಮ ಅಂದರೆ ನಾವು ಈ 4 ಹಂತದಲ್ಲಿ ನೆಲಕ್ಕೆ ಹೋಗಬೇಕು, ಒಳಕ್ಕೆ ಹೋಗಬೇಕು. ಅಧ್ಯಾತ್ಮ ಅಂದರೆ ಕೊನೆಯ ಆತ್ಮ, ಅಧಿಕನಾದ ಆತ್ಮ, ಅವನನ್ನು ಅಧಿಕರಿಸಿರುವ ಅಂದರೆ ಭಗವಂತನಲ್ಲೇ ಬಗೆಯನ್ನು ನೆಟ್ಟು ಚೇತಸ ಅಂತ ಉಪಯೋಗ ಮಾಡಿದರು. ಮನಸ್ಸಲ್ಲ, ಬುದ್ಧಿಯಲ್ಲ, ಅಹಂಕಾರ ಅಲ್ಲ, ಚಿತ್ತ ಅಲ್ಲ, ಚೇತನವನ್ನು ಬಳಸ್ತಾರೆ ಆಚಾರ. ಅಂದರೆ ಭಗವಂತನಲ್ಲಿ ಮನಸ್ಸು ನೆಲೆಸುವುದು ಅಂದರೆ ನೆನಪಿಸಿಕೊಳ್ಳುವುದು ಭಗವಂತನನ್ನ. ಅದು ಚಿತ್ತದ ಧರ್ಮ, ನೆನಪು ಸ್ಮರಣ ಶಕ್ತಿ ಎನ್ನುವುದು. ಆ ನಿರಂತರತೆಯೇ ಚೇತನದ ಧರ್ಮ. ಆ ಸ್ಮರಣೆಯ ವಿಸ್ತಾರ
ಚಿತ್ತಂ ಸ್ಮರಣ ಕಾರಣ ಬಹುಸ್ಮರಣ ಶಕ್ತಿಸ್ತು ಚೇತನ ಅಂತ. ಅದನ್ನ ಚೇತಸ್ ಅಂತ ಶಬ್ದವನ್ನು ಬಳಸಿದ್ದಾರೆ ಆಚಾರ್ಯರೆಲ್ಲ. ವೇದವ್ಯಾಸರೇ ಬಳಸಿದ್ದು ಅಧ್ಯಾತ್ಮ ಚೇತಸ ಅಂತ ಗೀತೆಯಲ್ಲಿ ಬಂದ ಶಬ್ದ. ಅದರ ಅರ್ಥ ಸರ್ವೋತ್ತಮನಾದ ಭಗವಂತನಲ್ಲಿ ನಿರಂತರವಾಗಿ ಮನಸ್ಸನ್ನಿಟ್ಟು. ಚೇತಸ ಅಂತ ಆ ಶಬ್ದ ಅದು ನಿರಂತರ, ಸದಾ ಯಾವ ಕ್ಷಣದಲ್ಲಿಯೂ ಅದರ ವಿಸ್ಮೃತಿ ಇರಬಾರದು. ಇದು ಚೇತಸ್. ಭಗವಂತನೇ ಮಾಡ್ತಾ ಇರೋದು, ಇದು ಅವನ ಪೂಜೆ. ನಾನು ಒಂದು ಇನ್ಸ್ಟ್ರೂಮೆಂಟ್ ಅನ್ನುವ ಎಚ್ಚರ ಯಾವಾಗಲೂ ಇರಬೇಕು. ಅದು ನಿರಂತರತೆ ಅಧ್ಯಾತ್ಮ. ಭಗವಂತ ಸರ್ವೋತ್ತಮನಾದ ಭಗವಂತನ ಪೂಜಾರೂಪವಾದ ನನ್ನ ಒಂದು ಪ್ರತಿಯೊಂದೊಂದು ಕ್ರಿಯೆಯು ನನ್ನ ಮೂಲಕ ಅವನು ಮಾಡಿಸ್ತಾ ಇದ್ದದ್ದು ಅವನಿಗೆ ಸಲ್ಲದು, ಅರ್ಪಿತವಾದ. ಇನ್ನೆರಡು ಹೇಳ್ತಾನೆ ಅದರ ಜೊತೆಗೆ ನಮ್ಮ ಅನುಷ್ಠಾನದಲ್ಲಿ ಇರಬೇಕಾದ ಹಾಗಾದ್ರೆ ಒಂದು, ಎಲ್ಲವನ್ನೂ ಭಗವಂತ ನಮ್ಮೊಳಗಿದ್ದು ಬಿಂಬರೂಪಿಯಾದ ಭಗವಂತ ಮಾಡ್ತಾ ಇದ್ದಾನೆ. ಎಲ್ಲ ಕ್ರಿಯೆಯೂ ಅವನ ಪೂಜೆ. ಬರೀ ಆ ಪೂಜೆಯ ಕಾಲದಲ್ಲಿ ಮಾಡುವ ಕ್ರಿಯೆ ಅಷ್ಟೇ ಅಲ್ಲ, ನಾವು ನಡೆದಾಡುವುದು, ನಾವು ಮಾತಾಡುವುದು, ನಾವು ಉಣ್ಣುವುದು, ನಾವು ಮಲಗುವುದು ಕೂಡ ಭಗವಂತನ ಪೂಜಾರೂಪವಾಗಿರಬೇಕು ಅನ್ನೋ ಅನುಸಂಧಾನ ಎರಡನೇದು. ಮೂರನೇದು ನಿರಾಶೀಹಿ. ಸದಾಚಾರ ಅಂದ್ರೆ ಇದು ಮುಗಿದೋಯ್ತು. ಇನ್ನು ಉಳಿದದ್ದು ಗೀತೆಯಲ್ಲಿ ಸದಾಚಾರದ ಪೂರ್ಣ ಸೂತ್ರ ಈ ಗೀತೆಯ ಶ್ಲೋಕದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಆಚಾರ ಗೀತೆ ಎಷ್ಟು ಮಹತ್ವದ್ದು ನಮ್ಗೆ ಗೊತ್ತಾಗೋದು. ಅದು ಯಾವ ಕಾಂಟೆಕ್ಸ್ಟ್ ತಗೊಂಡ ಹೇಗೆ ಅರ್ಥ ಬರುತ್ತೆ ನೋಡಿ. ಅಲ್ಲಿ ಯುದ್ಧ ಮಾಡುವಂತ ಅಷ್ಟೇ ಕಾಂಟೆಕ್ಸ್ಟ್ ಅಲ್ಲ. ನಿರಾಶೀಹಿ. ನಿರಾಶೀಹಿ ಅಂತಂದ್ರೆ ಯಾವ ಆಸೆಯನ್ನೂ ಮಾಡಬೇಕು. ನಿರೀಕ್ಷೆ, ಫಲದ ನಿರೀಕ್ಷೆ. ಮಾ ಕರ್ಮ ಫಲ ಹೇತು, ಇಂಥ ಫಲ ನನಗೆ ಬರಬೇಕು ಅನ್ನೋ ಆಸೆ ಇಟ್ಟುಕೊಳ್ಳಬೇಡ. ಯಾಕೆಂದ್ರೆ ನೀನು ಆಸೆ ಇಟ್ಟುಕೊಂಡ್ರೆ ಮುಂದೆ ನಿರಾಶೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ಮೊದಲಿಂದಲೇ ನಿರಾಶನಾಗುವುದು. ಅಂದ್ರೆ ಆಸೆಯ ಬೆನ್ನು ಹತ್ತುವುದು, ಕೊನೆಗೆ ಡಿಸಪಾಯಿಂಟ್ಮೆಂಟ್. ನಿರಾಶೆ ಅಂದ್ರೆ ಮೊದಲು ಆಸೆ ಅಂದ್ರೆ, ನಿರಾಶೆ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಅಲ್ಲ. ದೇ ಆರ್ ನಾಟ್ ಆಫ್ಟರ್ ದ ರಿಸಲ್ಟ್. ಪರಿಣಾಮದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಿರಾಶೀಹಿ ಅಂದ್ರೆ ಏನನ್ನೂ ಆಶಂಸನೆ ನಿರೀಕ್ಷೆ ಮಾಡಬೇಡ. ಅಂದ್ರೆ ಪರಿಣಾಮದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಯಾಕೆ? ಭಗವಂತ ಮಾಡ್ತಾ ಇದ್ದಾನೆ, ಅದರ ಫಲ ಏನಾಗಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ನಾನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾದ ಕಾರಣ ಇಲ್ಲ. ಏನು ಪರಿಣಾಮ ಆಗಬೇಕು ಅನ್ನೋದು ಅವನಿಗೆ ಬಿಟ್ಟದ್ದು, ನಾನೇ ಅದು ತಲೆಕೆಡಿಸಿಕೊಳ್ಳಬೇಕು. ಸೊ ಪರಿಣಾಮದ ಬಗ್ಗೆ ಸ್ವಲ್ಪವೂ ಯೋಚಿಸದೆ, ಅದನ್ನೇ ಗೀತೆಯಲ್ಲಿ ಹೇಳಿದ್ರು. ಅಥವಾ ಪ್ರಾರ್ಥಿಸಿ ಸ್ವರ್ಗಂ ಇದ್ವಾವ ಮೋಕ್ಷಸಿ ಮಹಿಂ. ಯುದ್ಧ ಆದರೆ ನಾವು ಸತ್ತರೆ ಒಳ್ಳೇದು ಇರ್ತಾರೆ ಕೃಷ್ಣ. ಹೇಗೆ ಸಾಯಬೇಕು ಬದುಕಬೇಕು ಅನ್ನೋದು ಮುಖ್ಯ ಅಲ್ಲ. ಅನ್ಯಾಯದ ವಿರುದ್ಧ ಹೋರಾಡಬೇಕು. ಸತ್ತರೆ ಸ್ವರ್ಗ, ಬದುಕಿದ್ರೆ ಭೂಮಿ ಅಷ್ಟೇ. ಅದೇ ಮಹಾ, ಅದು ನನಗೇನು ಚಿಂತೆ ಇಲ್ಲ ಅಂತಂದ್ರೆ ಅದು ನಿರಾಶೀಹ. ಪರಿಣಾಮದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಒಳ್ಳೆ ಕೆಲಸ ಮಾಡುವಾಗ ಅದರ ಫಲದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕು. ಒಳ್ಳೆ ಕೆಲಸ ಮಾಡುವುದೇ ಅದರ ಫಲ. ಒಳ್ಳೆ ಕೆಲಸ ಮಾಡುವುದರಲ್ಲಿ ಒಂದು ಆನಂದ ಉಂಟಲ್ಲ. ಪುಣ್ಯಕರ್ಮ ಮಾಡುವುದು ಮನುಷ್ಯನಿಗೆ ಪ್ರಾಮಾಣಿಕತೆಯಲ್ಲಿ ಏನುಂಟು. ಪ್ರಾಮಾಣಿಕತೆ ಸಮಾಜದಲ್ಲಿ ಕಷ್ಟವೇ ಆಗಬಹುದು, ಸುಳ್ಳು ಹೇಳೋದ್ರಿಂದ ಸುಖ ಸಿಗಬಹುದು. ಆದರೆ ಆ ಪ್ರಾಮಾಣಿಕತೆ ಸಾಧ್ಯ ಆದ್ದು ಯಾವುದು ಕಾಂಪನ್ಸೇಟ್ ಮಾಡ್ಲಿಕ್ಕೆ ಆಗುದು. ಅದನ್ನೇ ಹೇಳೋದು. ಆದ್ರಿಂದ ಧರ್ಮರಾಜ ಒಂದು ಕಡೆ ಹೇಳ್ತಾನೆ ಮಹಾಭಾರತದಲ್ಲಿ, ನೀನೇನು ಧರ್ಮ ಅಂತ ಬಡ್ಕೊಂಡಿ. ದ್ರೌಪದಿ ಕೇಳ್ತಾನೆ, ನೀನು ಧರ್ಮ ಅಂತ ಬಡ್ಕೊಂಡಿ, ಏನಾಯ್ತು? ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆ ಮಾಡುತ್ತೆ ಅಂತ. ನೀನು ಧರ್ಮವನ್ನು ರಕ್ಷಣೆ ಮಾಡಿದಿ, ನಿನ್ನನ್ನು ಧರ್ಮ ರಕ್ಷಣೆ ಮಾಡಲಿಲ್ಲ, ನೀನು ಕಾಡುಬಾಲಾದಿ. ನಿನ್ನನ್ನು ಮೊನ್ನೆ ತ್ವಾಂ ದಿನ ಪ್ರಾಯ ನಿನ್ನನ್ನು ಬಿಟ್ಟು ಧರ್ಮ ಉಳಿದವರು ರಕ್ಷಣೆ ಮಾಡುತ್ತೆ ಕಾಣುತ್ತೆ ಅಂತ ಹಂಗಿಸ್ತಾರೆ ದ್ರೌಪದಿ. ಆಗ ಧರ್ಮರಾಜ ಹೇಳ್ತಾನೆ, ನಾನು ಧರ್ಮಾಚರಣೆ ಮಾಡುವುದು ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಅಲ್ಲ. ಮತ್ತೆ ಹಾಗೆಂದ್ರೆ ಅಧ್ಯಯನವಿವ, ನಾವು ಹಸು ಸಾಕುವುದು ಹಾಲಿಗೋಸ್ಕರ ಹಾಗಲ್ಲ. ನಮ್ಮ ಧರ್ಮಾಚರಣೆ ಹಾಲಿಗೋಸ್ಕರ ಹಸು ಸಾಕಿದ ಹಾಗಲ್ಲ. ನಾನು ಧರ್ಮಾಚರಣೆ ಮಾಡೋದು ಯಾಕೆಂದ್ರೆ ಧರ್ಮದಲ್ಲಿ ನಡೆಯುವುದರಲ್ಲಿ ಒಂದು ಆನಂದ ಇದೆ ನನಗೆ. ಅದು ನನ್ನ ನೇಚರ್. ಅದಕ್ಕೋಸ್ಕರ ಧರ್ಮಾಚರಣೆ ಮಾಡಿದ್ರಿಂದ ಏನಾಯಿತು ಫಲ ನಾನು ಯೋಚಿಸುವುದಿಲ್ಲ. ಅದು ನನಗೆ ಸಂಬಂಧಪಟ್ಟದಲ್ಲ ಅಂತಾನೆ ಧರ್ಮರಾಜ. ಅದಕ್ಕೆ ಧರ್ಮರಾಜ ಧರ್ಮದ ಪ್ರತಿನಿಧಿ ಅಂತ ಹೇಳೋದು ನಮ್ಮಲ್ಲಿ ಅವರ ಅನುಸಂಧಾನ. ಹಾಗೆ ಅದು ನಿರಾಶೀಹಿ. ಯಾವ ರೀತಿಯ ಫಲ ಇದರಿಂದ ಆದೀತು ಅಥವಾ ಆಗಬೇಕು ಅನ್ನುವ ಡಿಮಾಂಡು, ಆದೀತು ಅನ್ನುವ ನಿರೀಕ್ಷೆ, ಎರಡೂ ಬಿಟ್ಟುಬಿಡು. ಏನಾಗಬೇಕು ಅದು ಭಗವಂತ ನೀನು ಏನ್ ಮಾಡಿದ್ರು. ನಾನು ಈ ಕರ್ಮ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಮಟ್ಟಿನ ಅಪೇಕ್ಷೆ ಒಂದು ವೇಳೆ ಇದ್ದರೂ ಕೂಡ ಎರಡು ಥರ ಇದೆ. ಯಾವುದನ್ನು ಅಪೇಕ್ಷಿಸದೆ ಮಾಡುವುದು ಒಂದು. ತೀರಾ ಒಂದು ಭಗವಂತಮಯತೆ ಬಂದಾಗ ನಾನು ಯಾಕೆ ಏನನ್ನು ಅಪೇಕ್ಷಿಸಬೇಕು? ಭಗವಂತ ಇದ್ದಾನೆ, ಅವನು ಕೊಟ್ಟದ್ದು. ಯಾವುದನ್ನು ಅಪೇಕ್ಷಿಸದೇ ಇರುವುದು ಒಂದು ನಿರಾಶೆ. ಇನ್ನೊಂದು, ಮನುಷ್ಯನಿಗೆ ಕೆಲವು ಅಪೇಕ್ಷೆಗಳು ಇರ್ತವೆ ಅಂತ ಇಟ್ಕೊಳ್ಳೋಣ. ಆ ಅಪೇಕ್ಷೆಗಳು ಪೂರ್ತಿ ಏಕಾಂತಾನ, ಇದನ್ನು ಯಾವರಿಗೆ ಏಕಾಂತಾನ ನಗಸು ಕೆಲವು ಕಾಮನೆಗಳು ಬರಬಹುದು. ಅದನ್ನ ಮನುಷ್ಯರಿಗೆ ಕಾಮನೆ ಬರಬಹುದು. ಅಂಥಲ್ಲಿಯೂ ಕಾಮನೆ ಬರುವಲ್ಲಿಯೂ ಒಂದು ನಿರಾಶೆ ಆಗಿರಬೇಕು ಅಂತ. ಅಂದ್ರೆ
ಅದನ್ನೇ ಅಲ್ಲೇ ಹೇಳಿದೆ, ಮಾ ಕರ್ಮ ಫಲ ಹೇತುರ್ಭು. ಇಂಥ ಫಲವನ್ನು ಭಗವಂತ ನನಗೆ ಇಂಥದ್ದು ಒಳ್ಳೇದು ಮಾಡಲಿ ಅಂತ ಬಯಸಬಹುದು, ಆದರೆ ಒಳ್ಳೇದು ಆಗಬೇಕು ಅಂತ ಡಿಮ್ಯಾಂಡ್ ಮಾಡೋದು, ಅದ್ರ ವ್ಯತ್ಯಾಸ ಇದೆ. ಬಯಸುವುದು ಬೇರೆ, ಡಿಮ್ಯಾಂಡ್ ಮಾಡೋದು ಬೇರೆ. ಹಕ್ಕು ಸ್ಥಾಪನೆ ಮಾಡಬೇಡ, ಯಾಕೆಂದ್ರೆ ನಿನಗೆ ಡಿಮ್ಯಾಂಡ್ ಮಾಡುವ ರೈಟ್ ಇಲ್ಲ, ಪ್ರಾರ್ಥನೆ ಮಾಡುವ ರೈಟ್ ಇದೆ. ಪ್ರಾರ್ಥನೆಯನ್ನು ಈಡೇರಿಸುವುದು ಅವರಿಗೆ ಸಂಬಂಧಪಡ್ತದೆ, ಅದು ಡಿಮ್ಯಾಂಡ್ ಮಾಡುವ ರೈಟ್ ಇಲ್ಲ. ಅದು ಪ್ರಾರ್ಥನೆ ಇದ್ದಾಗಲೂ ನನಗೆ ಅದು ಆಗಲೇಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡತಕ್ಕ ಮನೋವೃತ್ತಿಯನ್ನು ಬಳಸ್ತದೆ. ಇದು ನಿರಾಶೆ ಜನ್ಮಲ್ಲಿ ಫಲದ ಅಪೇಕ್ಷೆಯನ್ನೇ ಬಿಡಬೇಕು, ಕನಿಷ್ಠ ಫಲದ ಬಗ್ಗೆ ಒತ್ತು ಕೊಡಬಾರದು. ಇಂಥ ಫಲ ದೇವರು ಕೊಟ್ಟರೆ ಆಗ್ಬೋದು, ಇನ್ನು ದೇವರ ಚಿತ್ತ ಅಂತ ಈ ರೀತಿಯಿಂದ ಅದನ್ನು ಫಲದ ಬಗ್ಗೆ ಒತ್ತು ಕೊಡದೆ, ಫಲದ ಆಸೆ ಇದ್ದಾಗಲೂ ಅದನ್ನು ನಿರೀಕ್ಷೆ ಮಾಡದೆ, ವಿಶೇಷವಾದ ನಿರೀಕ್ಷೆ ಇಟ್ಟುಕೊಳ್ಳದೆ ಮಾಡುವುದೇ ನಿರಾಶೀತಿ. ನಿರ್ಮಮೋ ಭೂತ್ವ ಮತ್ತೊಂದು ಒತ್ತು ಕೊಡ್ತಾನೆ. ಭಗವಂತ ಮಾಡ್ತಾನೆ, ಭಗವಂತನ ಪೂಜಾರೂಪ ಅಂತ ಹೇಳಿದ್ಮೇಲೆ ಪುನಃ ನಿರ್ಮಮ, ನನ್ನದು ಅಂತ ಅನ್ನೋದನ್ನು ಬಿಟ್ಟು ನಾನು ಮಾಡ್ತೇನೆ, ಭಗವಂತ ಮಾಡ್ತಾನೆ, ಭಗವಂತನೂ ಮಾಡ್ತಾನೆ, ನಾನು ಮಾಡ್ತೇನೆ ಹಾಗಿರಬಾರದು. ನಿರ್ಮಮ ಅಂದ್ರೆ ನಾನು ಅನ್ನೋದನ್ನ ಪೂರ್ತಿಯಾಗಿ ಡಿಲೀಟ್ ಮಾಡಿಬಿಡು. ನಾನು ಮಾಡ್ತೇನೆ ಅನ್ನೋ ಭಾವವನ್ನು ಬಿಡುವುದೇ ನಿರ್ಮಮತ್ವ. ನಾಹಂಕರೋಮಿ, ಅದೇ ನೋಡಿ ಅಲ್ಲಿ ಎರಡೂ, ನಾಹಂಕರ್ತ ಹರಿಕರ್ತ ತತ್ ಪೂಜಾ. ಪೂರ್ತಿ ಈ ಶ್ಲೋಕದ ತಾತ್ಪರ್ಯ ಅಲ್ಲಿದೆ. ಸನ್ಯಾಸ ಅಂತಂದ್ರೆ ಭಗವಂತ ಮಾಡ್ತಾನೆ ಮತ್ತು ಅದು ಅವನ ಪೂಜಾರೂಪವಾದ. ನಿರ್ಮಮ ಅಂದ್ರೆ ನಾಹಂಕರ್ತ, ನಾನು ಮಾಡೋಣ. ಹಾಗಾಗಿ ಇಲ್ಲಿ ಏನು ಕರ್ಮದ ಹಿಂದೆ ಇರತಕ್ಕ ಕಾನ್ಸೆಪ್ಟ್ ಇದೆ ಅದನ್ನು ಪೂರ್ತಿ ಆ ಶ್ಲೋಕ ಹೇಳ್ತಿದೆ. ಅದನ್ನು ಹಿಂದೆ ದಿನ ಬೆಳಗಾದ ಹೇಳುವ ಸಂಪ್ರದಾಯ ಇದೆ, ಇಲ್ಲಿ ಇರಬಹುದು, ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಬೆಳಗಾದ ಪ್ರಾತಃಸೂತ್ರ ಜೊತೆಗೆ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮದಾಚನಂ ಅನ್ನೋದನ್ನ, ನಾಹಂ ವಿಷ್ಣು ನ ಸ್ವತಂತ್ರ ಅನಜಪೂರ್ಣ ಗೌಪ್ಯ ಅಂತ ಇದೆಲ್ಲ ಶ್ಲೋಕಗಳನ್ನು ಬೆಳಗಾತೆ ಅಂತ ಹೇಳುವಂಥದ್ದು. ಇದು ನಿತ್ಯಾನುಸಂಧಾನ. ಬೆಳಗಾತೆಯದ್ದು ಈ ಅನುಸಂಧಾನ ಮಾಡಿಕೊಂಡು ಬಿಟ್ರೆ ಅದು ಬೆಳಗಾತೆಯದ್ದು ಬರೀ ಆ ಶ್ಲೋಕ ಹೇಳುವುದಲ್ಲ, ಆ ಶ್ಲೋಕದ ಅನುಸಂಧಾನ ನಮ್ಮ ಮನಸ್ಸಲ್ಲಿ ನಿಂತು ಬಿಟ್ರೆ ಬೆಳಗಾತ ಪ್ರಾತಃ ಕಾಲದ ಎದ್ದು ಹಾಸಿಗೆ ಎದ್ದು ಕೂತು ಮೊದಲ ಅನುಸಂಧಾನ ಇದು ಏನು ಅಂದ್ರೆ, ನಾನು ನಿರಾಶೀ ನಿರ್ಮಮೋ ಭೂತ್ವ ಅಧ್ಯಾತ್ಮ ಚೇತಸ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ. ನಾನು ಇವತ್ತಿನ ಅನುಷ್ಠಾನವನ್ನು ಮಾಡ್ತೇನೆ, ಭಗವಂತನಲ್ಲಿ ಅರ್ಪಿಸಿ, ಭಗವಂತನೇ ನನ್ನೊಳಗಿದ್ದು ಸರ್ವಸ್ವ ಕರ್ಮಗಳನ್ನು ಮಾಡ್ತಾನೆ. ಏನು ಕರ್ಮ ನನ್ನ ಮೂಲಕ ಆಗುತ್ತೆ ಅದು ಭಗವಂತನ ಪೂಜೆ, ನಾನು ಮಾಡುವವನಲ್ಲ. ಮತ್ತು ನನಗೆ ಇಂಥದ್ದು ಆಗಬೇಕು ಅಂತಕ್ಕಂಥದ್ದು ಭಗವಂತ ಕೊಟ್ಟದ್ದನ್ನು ಪ್ರಸಾದ. ಕುರು ಭುಂಕ್ಷಚ ಕರ್ಮ, ಕುರು ಭುಂಕ್ಷಚ ಕರ್ಮ ನಿಜ. ಅದು ಅವನು ನನ್ನ ಪಾಲಿಗೆ ಏನು ಅವ ಕೊಟ್ಟನೋ ಅದನ್ನು ಸ್ವೀಕಾರ ಮಾಡು, ಇಂಥದ್ದು ಬರಬೇಕು ಅಂತ ಅಪೇಕ್ಷಿಸಿದೆ ಮಾಡ್ತೇನೆ. ಹೀಗೆ ಯಾರಲ್ಲಿ ಕರ್ಮಗಳನ್ನು ಸಮರ್ಪಣೆ ಮಾಡಿ ಅನುಷ್ಠಾನ ಮಾಡಿದರೆ ಯಾತಿ ಪರಂ, ಯದಾಶಿ ನಿರ್ಮಮೋ ಯಾತಿ ಪರಂ, ಹೀಗೆ ಅನುಷ್ಠಾನ ಮಾಡಿದರೆ ಭಗವಂತನ ಹತ್ರ ಮೋಕ್ಷಗಳು ಅಂತ ಕೇಳೋದು ಬೇಡ, ನಿನ್ನ ಹತ್ರ ಬರಬೇಕು ನನಗೆ. ಪರಂ ಯಾತಿ, ಈ ರೀತಿ ನಿರ್ಮಮವಾದ ಅನುಸಂಧಾನದಿಂದ ಭಗವಂತನೇ ಎಲ್ಲವನ್ನೂ ಮಾಡತಕ್ಕವ, ನಾನು ಮಾಡತಕ್ಕ ಕ್ರಿಯೆಯಲ್ಲ ಭಗವಂತನ ಪೂಜೆ, ಭಗವಂತ ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕರಿಸ್ತೇನೆ. ನಾನು ಇಂಥದ್ದು ಬೇಕು ಅಂತ ಕೇಳುವುದಿಲ್ಲ, ನಾನು ಏನನ್ನೂ ಮಾಡ್ತಾ ಇದ್ದೇನೆ ಅನ್ನೋ ಅಹಂಕಾರ ಆಳುವುದಿಲ್ಲ. ಈ ಎಚ್ಚರದಿಂದ ನಮ್ಮ ನಿತ್ಯ ಕರ್ಮವನ್ನು ಮಾಡಿದವರು ಪರಮ್ಯಾತಿ, ಅವರು ಭಗವಂತನನ್ನು ಹೋಗಿ ಸೇರ್ತಾರೆ. ಭಗವಂತನ ಹೋಗಿ ಸೇರಬೇಕು ಅಂತ ಬಯಸುವುದು ಬೇಡ, ಹೀಗೆ ಮಾಡುವುದು ಮುಖ್ಯ. ಮಾಡದೆ ಬಯಸಿ ಉಪಯೋಗ ಇಲ್ಲ, ಬಯಸದೇ ಇದ್ರು ಮಾಡಿದರೆ ಹೋಗು, ಅದರ ಬಯಕೆ ಅನ್ನೋದು ಅಲ್ಲಿ ಅಗತ್ಯ ಇಲ್ಲ. ನಿರಾಶೀ ನಿರ್ಮಮೋ ಭೂತ್ವ ನಿರಾಶೀ ನಿರ್ಮಮೋ ಯಾತಿ ಪರಂ. ಅಂಥ ಯಾರಲ್ಲಿ ಸಮರ್ಪಿತವಾದ ಕರ್ಮದಿಂದ ಪರಂ ಯಾತಿ, ಮೋಕ್ಷ ಪ್ರಾಪ್ತಿಯೇ ಇದರ ಫಲ. ಈ ಸದನ ಅನುಷ್ಠಾನದ ಹಿಂದೆ ಜ್ಞಾನಪೂರ್ವಕವಾದ ಅನುಷ್ಠಾನದಿಂದ ಫಲ ಏನು ಅಂದರೆ ಪರಂ ಯಾತಿ, ಸರ್ವೋತ್ಕೃಷ್ಟವಾದಂತಹ ಸ್ಥಾನವನ್ನು ಹೊಂದುತ್ತಾನೆ, ಸರ್ವೋತ್ಕೃಷ್ಟವಾದ ಸ್ಥಿತಿಯನ್ನು ಹೊಂದುತ್ತಾನೆ, ಸರ್ವೋತ್ತಮನಾದ ಭಗವಂತನನ್ನು ಹೊಂದುತ್ತಾನೆ. ಯಾರಿಂದಲೋ ಯಾರಲ್ಲಿ ಕರ್ಮ ಸಮರ್ಪಣೆ ಮಾಡಿ ಅನುಷ್ಠಾನ ಮಾಡಿದ್ರಿಂದ ಅಂಥ ಮೋಕ್ಷ ಫಲವೋ ಅಂಥ ಅಚ್ಯುತ ಜಯತಿ ಸೋಚ್ಯುತ. ಅಂಥ ಭಗವಂತ ಅಚ್ಯುತ, ಅವನು ಎಂದೂ ಯಾವ ಗುಣಗಳಿಂದಲೂ ಯಾವ ಮಹಿಮೆಗಳಿಂದಲೂ ಚ್ಯುತಿ ಇಲ್ಲದವ, ಸದಾ ಪೂರ್ಣ. ಅಚ್ಯುತ ಅಂತ ಪರಿಪೂರ್ಣ ಅಂತ, ಸದಾ ಪರಿಪೂರ್ಣನಾಗಿರತಕ್ಕಂಥ ಆ ಭಗವಂತ ಜಯತಿ. ಜಯತಿ ಅಂದರೆ ಗೆಲ್ತಾನೆ ಅಂತ ಅರ್ಥ ಅಲ್ಲ, ಜಯತಿ ಅಂದರೆ ಅವನು ಸದಾ ಉನ್ನತ, ಸದಾ ಉತ್ಕೃಷ್ಟನಾಗಿದ್ದಾನೆ. ಉತ್ಕರ್ಷ ಪ್ರಾಪ್ತಿ ಆದ್ಯೋ ಅರ್ಥ ಅಂತ. ಜಯತಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಎರಡರ್ಥ. ಅವನು ಎಲ್ಲಕ್ಕಿಂತ ಹಿರಿಯನಾಗಿದ್ದಾನೆ, ಎಲ್ಲಕ್ಕಿಂತ ಎತ್ತರದಲ್ಲಿ ಉನ್ನತನಾಗಿದ್ದಾನೆ ಅದು ಒಂದು ಅರ್ಥ, ಗೆಲ್ಲುತ್ತಾನೆ ಅಂತ ಒಂದು ಅರ್ಥ. ಶತ್ರುಗಳನ್ನು ಗೆಲ್ಲುತ್ತಾನೆ. ಅದರ ಕ್ರಿಯಾಪದ ಕರ್ಮಪದ ಇಲ್ಲದೆ ಇದ್ರೆ, ಕರ್ಮಪದ ಇದ್ರೆ ಗೆಲ್ಲುವುದು ಅಂತ ಅರ್ಥ. ಇಲ್ಲಿ ಕರ್ಮಪದ ಇಲ್ಲ, ಜಯತಿ. ಹರಿಯು ಜಯಿಸುತ್ತಾನೆ, ಹರಿಯು ಜಯಿಸುತ್ತಾನೆ. ಯಾರನ್ನು ಜಯಿಸ್ತಾನೆ? ಎಲ್ಲರನ್ನೂ ಜಯಿಸ್ತಾನೆ. ಅವ್ರು ಜಯಿಸದೆ, ಯಾಕಂದ್ರೆ ಜಯಿಸುವುದು ಮೇಲಿರುವುದು. ಅಂದ್ರೆ ಅರ್ಥ
ಕ್ರಿಯಾಪದ, ಇಲ್ಲಿ ಕರ್ಮಪದ ಇಲ್ಲ. ಜಯಿಸುತ್ತಾನೆ ಅಂದರೆ ಎಲ್ಲವನ್ನೂ ಮೀರಿ ನಿಲ್ಲುತ್ತಾನೆ, ಸರ್ವೋತ್ತಮನಾಗಿದ್ದಾನೆ, ಎಲ್ಲಕ್ಕಿಂತ ಎತ್ತರದಲ್ಲಿದ್ದಾನೆ. ಆ ಸರ್ವೋತ್ಕೃಷ್ಟವಾದ ತತ್ವದಲ್ಲಿ ನಮ್ಮ ಮನಸ್ಸು ನೆಲೆ ನಿಂತು ಅವನ ಅರ್ಪಣ ಬುದ್ಧಿಯಿಂದ ನಮ್ಮ ಕರ್ಮಾನುಷ್ಠಾನ ನಡೆಯಬೇಕು. ಒಟ್ಟು ಇಡೀ ಕರ್ಮಾನುಷ್ಠಾನದ ಒಂದು ಸೂತ್ರ, ಮೂಲ ಸೂತ್ರ, ಅನುಸಂಧಾನ, ಮಾನಸಿಕವಾದ ಕಲ್ಪನೆ, ಕಾನ್ಸೆಪ್ಟ್ ಹೇಗಿರಬೇಕು ಕರ್ಮದ ಹಿಂದೆ ಅನ್ನೋದನ್ನ ಮಂಗಲಾಚರಣೆಯ ಮೂಲಕ, ಅದನ್ನು ಗೀತೆಯ ಶ್ಲೋಕವನ್ನೇ ಉದ್ಧರಣೆ ಮಾಡುವ ಮೂಲಕ ಆಚಾರ್ಯರು ನಮ್ಮ ಮುಂದೆ ಇತ್ತು. ಇದು ಇಡೀ ನಮ್ಮ ಮನಸ್ಸಿನಲ್ಲಿ ಇರಬೇಕಾದಂತಹ ಅನುಸಂಧಾನ ಆಗಿದೆ.